ನಮಸ್ಕಾರ ಕಲಬುರಗಿ ರೌಂಡಪ್ಗೆ ಸ್ವಾಗತ. ನಾನು ಶುಭಾ ಎಂಪೋಲ್. ಬನ್ನಿ ಕ್ವಿಕ್ ಆಗಿ ನೋಡೋಣ ಇವತ್ತಿನ ಪ್ರಮುಖ ಸುದ್ದಿಗಳನ್ನು. ವ್ಯಕ್ತಿಯೊಬ್ಬ ಮನೆಗೆ ನುಗ್ಗಿ ವೃದ್ಧೆ ಮೇಲೆ ಅತ್ಯಾಚಾರ ಎಸಗಿ ಪರಾರಿಯಾದ ಘಟನೆ ಕಲಬುರಗಿ ಜಿಲ್ಲೆಯ ಚಂದ್ರಂಪಳ್ಳಿಯಲ್ಲಿ ನಡೆದಿದೆ. ಊರೂರು ಅಲೆಯುತ್ತಿದ್ದ ತಾಲೂಕಿನ ಐನೊಳ್ಳಿ ಗ್ರಾಮದ ಕಾಮುಕ ಫತೀರ್ ತಯ್ಯಾಬ್ ರಾತ್ರಿ ಮನೆ ಹೊಕ್ಕು ವೃದ್ಧೆಯ ಮೇಲೆ ಅತ್ಯಾಚಾರ ಎಸಗಿ ಬಳಿಕ ಮೊಬೈಲ್ ಹಣ ಕಸಿದುಕೊಂಡು ಪರಾರಿಯಾಗಿದ್ದಾನೆ. ಸದ್ಯ ವೃದ್ಧೆಯನ್ನು ತಾಲೂಕು ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಲಾಗಿದ್ದು ಎಂಎಲ್ಸಿ ಆಧರಿಸಿ ಚಿಂಚೋಳಿ ಠಾಣೆಯ ಪೊಲೀಸರು ಸಂತ್ರಸ್ತೆಯ ಹೇಳಿಕೆ ಪಡೆದಿದ್ದಾರೆ ಎಂದು ಮೂಲಗಳು ತಿಳಿಸಿವೆ. ಕಲಬುರಗಿ ಎಪಿಎಂಸಿ ಮಾರುಕಟ್ಟೆಯಲ್ಲಿ ರೈತರ ಮಳಿಗೆಗೂ ಹೆಚ್ಚಾಗಿ ಬೇರೆ ಮಳಿಗೆಗಳನ್ನು ಸ್ಥಾಪನೆ ಮಾಡಲಾಗುತ್ತಿದೆ ಎಂದು ಹೋರಾಟಗಾರ ಎಂಎಸ್ ಪಾಟೀಲ್ ನರಿಬೋಳ್ ಅವರು ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಆರೋಪಿಸಿದ್ದಾರೆ. ಎಪಿಎಂಸಿ ಮಾರುಕಟ್ಟೆಯಲ್ಲಿ ಏನು ಎಪಿಎಂಸಿಯಿಂದ ಹರಾಜಾಗಿರ್ತಕ್ಕಂಥ ಮಳಿಗೆಗಳನ್ನು ರೈತ ಕೇಂದ್ರಗಳು ಅಂದರೆ ರೈತ ಪರವಾಗಿರ್ತಕ್ಕಂಥ ವ್ಯವಹಾರಗಳಿಗೆ ಅಡಕೆ ಆಗಿರ್ಬೋದು ಅಂಥದಕ್ಕೇ ಬಳಸಬೇಕು. ಆದರೆ ಇವತ್ತಿನ ದಿವಸ ಕಡಿಮೆ ಒಂದು ಲೀಜಿನಲ್ಲಿ ಅಂಗಡಿಗಳನ್ನು ಗೋದಾಮುಗಳನ್ನು ಪಡೆದು ಎಪಿಎಂಸಿಯಲ್ಲಿ ಅಡತಿ ರೈತ ಪರ ಚಟುವಟಿಕೆಗಳನ್ನು ರೈತ ಪರ ವ್ಯಾಪಾರವನ್ನು ಮಾಡೋದಕ್ಕಿಂತ ಹೆಚ್ಚಾಗಿ ಕಮರ್ಷಿಯಲ್ ಏನು ಪೈಪಿನ ವ್ಯವಹಾರ ಆಗಿರ್ಬೋದು, ಟ್ರಾನ್ಸ್ಪೋರ್ಟ್ ಆಗಿರ್ಬೋದು, ಹೋಟೆಲ್ಗಳಾಗಿರ್ಬೋದು ಇದನ್ನು ಮಾಡ್ತಾರೆ. ಇದರಿಂದ ಅಲ್ಲಿನ ಏನು ಕೃಷಿ ಚಟುವಟಿಕೆ ಮಾಡ್ತಕ್ಕಂಥ ವ್ಯಾಪಾರಸ್ಥರಿಗೆ ಮಳಿಗೆಗಳು ಸಿಗ್ತಾ ಇಲ್ಲ. ಮಳಿಗೆಗಳು ಸಿಕ್ಕರು ಕಾಂಪಿಟೇಷನ್ ಇಂದ ಇವರು 1 ಲಕ್ಷ ರೂಪಾಯಿ ಒಂದು ಗೋದಾಮು ಮಳಿಗೆ ತಗೋತಿರಂದ್ರೆ ಇವತ್ತು ರಾಜಸ್ಥಾನದವ್ರು ಬಂದ್ರೆ 3 ಲಕ್ಷಕ್ಕೆ ಕೇಳ್ತಾರೆ. ಇವ್ರು 4 ಲಕ್ಷ ಕೊಟ್ಟು ತಗೋಬೇಕಾಗಿ ಕೃಷಿ ಚಟುವಟಿಕೆ. ಇದರಿಂದ ಅನ್ಯಾಯ ಆಗ್ತಿರೋದು. ವ್ಯಾಪಾರಸ್ಥರು ಏನೋ ಜಿಟ್ಟಿಗೆ ಬಿದ್ದು 4 ಲಕ್ಷ ಕೊಟ್ಟು ತಗೊಂಡ್ರು ಕೂಡ ಅದರ ಒಂದು ಎಲ್ಲವನ್ನ ಈ ರೈತರ ಕೈಯಿಂದ ಸುಲಿಬೇಕಾಗ್ತದೆ. ಹಂಗಾಗಿ ಅಲ್ಲಿ ಆ ಒಂದು ಮಳಿಗೆಗಳನ್ನ ಖಾಲಿ ಮಾಡಿಸ್ಬೇಕು ಅಂತ ಹೇಳಿಸಿಂದ ಇಲ್ಲಿಯವರೆಗೆ ಸುಮಾರು ತಮ್ಮ ಗಮನಕ್ಕೆ ಇರ್ಬೋದು ಹಲವಾರು ಜನರು ಇಂದಿನ ಏನು ಬೀಜ ಮತ್ತು ವ್ಯಾಪಾರಿಗಳ ನಿಗಮ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಮಂತ ಉದ್ನೂರವರು ಮತ್ತು ಆಗಿನ ಕಾರ್ಯದರ್ಶಿಗಳು ಮತ್ತು ಈಗಿನ ಅಧ್ಯಕ್ಷರಾಗಿರ್ತಕ್ಕಂಥ ಸಂತೋಷ್ ವೆಂಕಟವರು ಮತ್ತು ಎಪಿಎಂ ಚೇಂಬರ್ ಆಫ್ ಕಾಮರ್ಸ್ನ ಈಗಿನ ಅಧ್ಯಕ್ಷರು ಮತ್ತು ಆಗಿನ ಉಪಾಧ್ಯಕ್ಷರಾಗಿರ್ತಕ್ಕಂಥ ಶಶಿಕಾಂತ್ ಪಾಟೀಲ್ ಅವರು, ಅದರ ಜೊತೆಗೆ ಹಲವಾರು ಅಡತಿ ಮಾಲಕರು, ಎಪಿಎಂ ಸದಸ್ಯರಾಗಿರ್ತಕ್ಕಂಥ ವೀರಣ್ಣ ಬೇಲೂರಿ ಅವರು ಎಲ್ಲರೂ ಕೂಡ ಕಂಪ್ಲೇಂಟ್ ಅನ್ನು ಕೊಟ್ಟಿದ್ದಾರೆ. ಈ ಒಂದು ಕಂಪ್ಲೇಂಟಿನ ಒಂದು ಇವರೆಲ್ಲರೂ ಹೋರಾಟದ ಫಲವಾಗಿ ಏನು ಎಪಿಎಂಸಿ ಕಾರ್ಯದರ್ಶಿಗಳು ಅಲ್ಲಿ ಏನು ಕಂಪ್ಲೇಂಟ್ ಯಾರ್ಯಾರ ಮೇಲೆ ಕೊಟ್ಟಿದ್ರೆ ಆ ಎಲ್ಲ ವ್ಯಾಪಾರಸ್ಥರಿಗೆ ಸುಮಾರು 2 ಅರ್ಜಿಗಳನ್ನು ಕೊಟ್ಟರು ಕೂಡ ಯಾರು ತಲೆ ಕೆಡಿಸ್ಕೊಂಡಿರಲಿಲ್ಲ. ಹಾಗಾಗಿ ಅಂತಿಮ ನೋಟಿಸ್ ಕೂಡ ಎಲ್ಲರಿಗೂ ಕೊಟ್ಟಿದ್ದಾರೆ. ಅಂದ್ರೆ ಈ ನೋಟಿಸ್ ಕೊಟ್ಟ ಮೇಲೆ ಅಲ್ಲಿ ಕಾರ್ಯಚಟುವಟಿಕೆ ಮಾಡೋದು ಅಪರಾಧ ಆಗ್ತದೆ ಬಹುಶಃ. ಅಂತಂದ್ರೂ ಕೂಡ ಇಲ್ಲಿ ತಕ್ಕನೂ ಖಾಲಿ ಮಾಡ್ತಾ ಇಲ್ಲ. ಸುಮಾರು 2 ತಿಂಗಳು ಆಗ್ತಾ ಬಂತು. ಅಂತಿಮ ನೋಟಿಸ್ ಕೊಟ್ಟು 107 ಸರ್. ಇದು ಏನಂದ್ರೆ ಈ ನೋಟಿಸ್ ಕೊಟ್ಟರು ಖಾಲಿ ಮಾಡ್ತಾ ಇಲ್ಲ ಅಂತಂದ್ರೆ ಅಧಿಕಾರಿಗಳ ಮೇಲೆ ಯಾವುದೋ ಒಂದು ಒತ್ತಡ ಇರ್ಬೋದು. ಆ ಉದ್ದೇಶದಿಂದ ಈ ಏನು ಅಂತಿಮ ನೋಟಿಸ್ ಕೊಟ್ಟಿದ್ದೀರಿ ತಾವು, ಅದಕ್ಕಾಗಿ ಶೀಘ್ರದಲ್ಲೇ ಈ ಮಳಿಗೆಗಳನ್ನ ಖಾಲಿ ಮಾಡಿಸಿ ರೈತ ಪರ ಚಟುವಟಿಕೆ ನಡೀಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕಂತೇಳಿ ನಾವು ದಿನಾಂಕ 21ರಂದು ಎಪಿಎಂಸಿ ಕಚೇರಿ ಎದುರುಗಡೆ ಎಲ್ಲ ಸಂಘಟನೆಗಳ ನೇತೃತ್ವದಲ್ಲಿ ಮತ್ತು ಅಲ್ಲಿನ ಹಲವಾರು ವ್ಯಾಪಾರಸ್ಥರ ಜೊತೆ ಪ್ರತಿಭಟನೆ ಮಾಡಿ ಕಾರ್ಯದರ್ಶಿಗಳಿಗೆ ಮನವಿಯನ್ನು ಸಲ್ಲಿಸಲಿದ್ದೇವೆ. ಶೀಘ್ರದಲ್ಲಿ 1 ವಾರದೊಳಗಾಗಿ ಎಲ್ಲ ಮಳಿಗೆಗಳನ್ನು ಖಾಲಿ ಮಾಡಿಸಬೇಕು. ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ನಿಮ್ಮ ಕಚೇರಿ ಅಂದರೆ ಹಂತದ ಹೋರಾಟ ನಾವು ಮಾಡಬೇಕಾಗ್ತಕ್ಕಂಥ ಎಚ್ಚರಿಕೆಯನ್ನು ನಾವು ಕೊಡೋರಿದ್ದೀವಿ. ಅದಕ್ಕಾಗಿ ಈ ಒಂದು ರೈತ ಪರವಾಗಿರ್ತಕ್ಕಂಥ ಹೋರಾಟಕ್ಕೆ ಎಲ್ಲರೂ ಸಹಕಾರ ನೀಡಬೇಕಂತ. ಹಿಂದಿನ ಬಿಜೆಪಿ ಸರ್ಕಾರದ 40% ಕಮಿಷನ್ ಆರೋಪದ ಎಲ್ಲ ದಾಖಲೆಗಳು ನಮ್ಮ ಹತ್ರ ಸಂಗ್ರಹವಾಗಿವೆ ಎಂದು ಕಾಂಟ್ರಾಕ್ಟರ್ ಅಸೋಸಿಯೇಷನ್ ಸಂಘದ ರಾಜ್ಯಾಧ್ಯಕ್ಷ ಜಗನ್ನಾಥ್ ಶೇಗಜಿ ಕಲಬುರಗಿಯಲ್ಲಿ ಮಾಧ್ಯಮಗೋಷ್ಠಿ ನಡೆಸಿ ದಾಖಲೆ ಬಿಡುಗಡೆ ಮಾಡಿದ ಅವರು ಈಗಲೂ ಸಹ ಶಾಸಕರು ಕಮಿಷನ್ ಕೇಳೋದು ಮುಂದುವರೆದಿದೆ ಎಂದು ಹೇಳಿದರು. ಲೋಕಾಯುಕ್ತ ವರದಿಗೆ ನಾವು ಯಾವ ಲೋಕಾಯುಕ್ತ ಪಂದ್ಯವನ್ನು ಕಾಂಪ್ಲೇಂಟ್ ಕೊಟ್ಟಿಲ್ಲ. ಮೊದಲನೇದಾಗಿ. ಎರಡನೇದಾಗಿ ಏನದ ಇವತ್ತು ಕಲ್ಯಾಣ ಕರ್ನಾಟಕದ ಬಗ್ಗೆದಾಗ ಲ್ಯಾಂಡ್ ಆರ್ಬಿಗೆ ಕೆಲಸ ಕೊಡೋದಿದ್ದು ಅವೆಲ್ಲ ಕೊಡಬಾರ್ದಂತ ಅಂತೇಳಿ ಒಂದು 15 ತಿಂಗಳ ಹಿಂದೆ ನಿಮ್ಮಲ್ಲೇ ಪ್ರೆಸ್ ಮೀಟ್ ಮಾಡಿದೆವು. ಅದು ಮುಖ್ಯಮಂತ್ರಿ ಗಮನ ತಂದೆವು, 41 ಶಾಸಕರ ಗಮನ ತಗೊಂಡ್ಬಂದೆವು. ಅವಾಗ ಮುಖ್ಯಮಂತ್ರಿಗಳು ಕರೆದು ಆ ಥರ ಮಾಡಬೇಡ್ರಿ, ಕಾಂಟ್ರಾಕ್ಟರ್ಗೆ ಏನಂತ ಟೆಂಡರ್ ಮಾಡಿ ಇದು ಮಾಡಿ 10% ಮಾರ್ಕ್ ಕೊಡಬೇಡ್ರಿ ಅಂತೇಳಿ ಮಾನ್ಯ ಪ್ರಿಯಾಂಕ್ ಸಾಹೇಬ್ರ ಮೀಟಿಂಗ್ ಅವ್ರ ಥ್ರೂ ಮೀಟಿಂಗ್ ಕರೆದ ನಮಗೆ ಮಾನ್ಯ ಬೆಂಗಳೂರದಾಗ ತಿಳಿಸಿದ್ದಾರೆ. ಅದಕ್ಕೆ ಅವು 2 ಮೇನ್ ಪಾಯಿಂಟ್ ನಮಗೆ ಇದಾಯ್ತು. ಪೇಮೆಂಟ್ ಬಗ್ಗೆ ಸ್ವಲ್ಪ ಇದು ಮಾಡಿದ್ದೆವು. ಡಿಸೆಂಬರ್ ಇದನ್ನ ಇದಾದ ನಮ್ಮ PWD ಮತ್ತೇನದ ಜಿಲ್ಲಾ ಪಂಚಾಯತ್ 50% ಪೇಮೆಂಟ್ ಮಾಡ್ತೇವೆ ಅಂತ ಒಪ್ಕೊಂಡ್ರು. ನಾವು 50% ಮಾಡಿದ್ರು ಅದಕ್ಕೆ ಅಗ್ರಿ ಇದ್ದೆವು. 50% ಆದ್ರೂ ಏನ್ರಿ ಅದು
ಏನ್ರಿ ಅದಕ್ಕೆ ಏನದ ಏನು ಇವತ್ತೇನು ನಾವು ಕಾಂಪ್ಲೇಂಟ್ ಏನದ ಲೋಕಾಯುಕ್ತಕ್ಕೆ ನಮ್ಮ ಅಸೋಸಿಯೇಷನ್ ಹೋಗಿಲ್ಲ, ಕ್ಲಿಯರ್ ಸ್ವಚ್ಛಾಗಿ ಹೇಳ್ತಾರೆ ಬೇರೆ ಅಸೋಸಿಯೇಷನ್ಗಳು ಅವರು ಏನು ಕೊಟ್ಟು ನಮಗೊಂದು ಕಾಪಿ ಹಾಕಿರುತ್ತಂದ್ರೆ ಅದ್ರಾಗ ನಾವು ಇನ್ವಾಲ್ವ್ ಆಗ್ತಿದ್ದೆವು. ಅವ್ರು ಇಲ್ಲ ಅವ್ರು ಸತ್ತಾರಂದ್ರು ನಾವು ಹೋಗಿ ಅದಕ್ಕೆ ಹಾಜರಿ ಆಗ್ತಿದ್ದೆವು. ಆದರೆ ಈಗ ನಾವು ಕಂಪ್ಲೇಂಟ್ ಕೊಟ್ಟಿದ್ದೆವು, ಈಗ ಅವ್ರು ನಮ್ಗೆ ಲೆಟರ್ ಬರ್ದಾರೆ ಪ್ರೂಫ್ ಮಾಡ್ರಿ ಅಂತೇಳಿ. ಈಗ ಡಾಕ್ಟರ್ ನಾಗಮೋಹನ್ ದಾಸ್ ಕಮಿಟಿ ಅವರು ಈಗ ಅದು ಪ್ರೂಫ್ ತಂದೆ ಅವ್ರು ನೋಡ್ರಿ ಬೇಕಾದ್ರೆ ಎಲ್ಲ ಊರು ಒಂದೊಂದು ಊರು ಬರ್ದಿದ್ದೇವೆ, ಎಲ್ಲ ಊರು ತರಿಸ್ಕೊಂಡು ನಾವು ಒಂದು ಕಾಪಿ ಕೊಟ್ಟಿದ್ದೇವೆ. ಒಂದು ಕಾಪಿ ಕೊಟ್ಟು ಇವತ್ತು ನಿಮ್ಮ ಸಮಕ್ಷಮ ತಂದಿದ್ದೆವು. ಯಾಕಂದ್ರೆ ನೀವು 10 ಲಕ್ಷ ಪೇಪರ್ದ ಕೇಳಿ ನಮ್ಗೆ ಎಲ್ಲೆದು ಕೊಡ್ರಿ ಕೊಡ್ರಿ ಇದು ಡಾಕ್ಯುಮೆಂಟ್ಸ್ ಕೊಡ್ರಿ ಅಂತೇಳಿ ಅದು ಡಾಕ್ಯುಮೆಂಟ್ಸ್ ಇವತ್ತು ತೊಗೊಂಡೇ ಬಂದೆ ನಿಮ್ಮ ಬಲ್ಯಾಕ, ಹಂಗೆ ಬರಬಾರ್ದು ಅಂತೇಳಿ ದಯಮಾಡಿ ಇದಕ್ಕೆ ಏನದ ಏನ್ರಿ ಒಳ್ಳೆಯ ತರದ ಹೈಲೈಟ್ ಮಾಡಿಸಿ ಏನು ಉಲ್ಲೇಖ ಯಾವ ಡಾಕ್ಯುಮೆಂಟ್ ಈ ಡಾಕ್ಯುಮೆಂಟ್ಸ್ ಅವ್ರು ಏನು 4 ಪಾಯಿಂಟ್ ಇದ್ದಾರೆ, 4 ಪಾಯಿಂಟ್. ಒಂದು ಮೊದಲನೇದಾಗಿ ಟೆಂಡರ್ದಾಗ ಅನ್ಯಾಯ ಅಂದ್ರೆ ಇಲ್ಲೇ ಬರ್ತದೆ ಸರ್, ಎಷ್ಟು ದುಷ್ಕರ ಆಗ್ತದೆ. ಇವತ್ತು ನಾ 10% ಲೆಸ್ ಹಾಕಿನಿ, 10% ಎಕ್ಸೆಸ್ ಕೆಲಸ ಕೊಟ್ರಿ ಏಟಾಯ್ತಿಲ್ಲ, 20% ಆಯ್ತಿಲ್ಲ. ಕಾರಣ ಏನು? ಇವತ್ತು ಯಾವ ರಿಜೆಕ್ಟ್ ಮಾಡ್ರಿ ಮರುದಿನ ಮತ್ತೆ ಅದೇ ಕಾಂಟ್ರಾಕ್ಟ್ ಮತ್ತೆ ಕೆಲಸ ಕೊಟ್ರಿ, ಯಾವ ಕಾರಣದಿಂದ ರಿಜೆಕ್ಟ್ ಮಾಡಿದ್ರಿ? ಇವತ್ತು ನಾವೇನು ಎನ್ಕ್ವೈರಿ ಮಾಡಿದ್ರು, ಇದು ಇವ್ರು ಸರ್ ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ ಅಂದ್ರೆ ನಾವು ಕೋರ್ಟಿಗೆ ಹೋಗ್ಕೊಂತ ಇರಿದ್ದೆವು. ಇವ್ರನ್ನೂ ಮಾಡಿಲ್ಲ ಅಂದ್ರೆ ಯಾಕಂದ್ರೆ ಇವ್ರನ್ನೂ ಅವ್ರೇ ಯಾರ, ಇವರಿದ್ದವ್ರು ಅದೇ ಶಾಸಕರು ಅವರೇ ಯಾರ, ಒಟ್ಟು ಶಾಸಕರು. ಯಾವ ಶಾಸಕರು ಗೊತ್ತಿಲ್ಲ ನಮ್ಗೆ, ಈ ಬಿಜೆಪಿ ಅವರು, ಕಾಂಗ್ರೆಸ್ ಅವರು, ಜೆಡಿಎಸ್ ಅವರು. ವಕ್ಫ್ ಮಂಡಳಿಯ ವಿಷಗಾಳಿ ಹಿಂದೂ ಸಮಾಜದ ಆಸ್ತಿಯನ್ನು ಕಬಳಿಸುವ ಪ್ಲಾನ್ ಮಾಡಿದೆ. ಇದೊಂದು ಪೂರ್ವ ನಿಯೋಜಿತ ಸಂಚು ಎಂದು ನಗರದಲ್ಲಿ ಮಾತನಾಡಿದ ಆಂದೋಲ ಮಠದ ಸಿದ್ಧಲಿಂಗ ಸ್ವಾಮಿಗಳು, ರೈತರ ಜಮೀನುಗಳನ್ನು, ಹಿಂದೂಗಳ ಶ್ರದ್ಧಾ ಕೇಂದ್ರಗಳನ್ನು, ಮಠ ಮಂದಿರಗಳನ್ನು ಒಳಗೊಂಡಂತೆ ಹಿಂದೂ ರುದ್ರಭೂಮಿಯ ಆಸ್ತಿಯನ್ನು ಸಹ ವಕ್ಫ್ ಕಬಳಿಸುತ್ತಿದೆ ಎಂದು ಮಠಾಧೀಶರು ಆರೋಪಿಸಿದರು. ಕೋಳಿ ಕೇಳಿ ಮಸಾಲೆ ಅರಿಬೇಕಾ? ನಾನು ಬಂದೋಬಸ್ತ್ ಕೊಡೋಲ್ಲ ಅಂತ ಹೇಳ್ತಾರೆ. ಇದೇನಾ ನೀವು ಸಂವಿಧಾನದ ಹುದ್ದೆಯಲ್ಲಿ ಇದ್ಕೊಂಡು ಕರ್ತವ್ಯ ನಿಭಾಯಿಸೋದು? ಯಾರು ಕನ್ನಿಕಾ ಸಿಕ್ರಿವಾಲ್ ಅಲ್ಲ, ಕನ್ನಿಕಾ ಸಿಕ್ರಿವಾಲ್ ಯಾಕೆ ಕೊಡೋದಿಲ್ಲ? ಪ್ರತಿಭಟನೆ ನಾವು ಮಾಡ್ತೇವೆ, ಅದಕ್ಕೆ ಬಂದೋಬಸ್ತ್ ನೀವು ಕೊಡಲೇಬೇಕು, ಅದು ನಿಮ್ಮ ಕರ್ತವ್ಯ ಇದೆ. ಇಲ್ಲೇನೋ ನಾವು ದಾಂಧಲೆ ಮಾಡಲಿಕ್ಕೆ ಇಲ್ಲಿ ಪ್ರತಿಭಟನೆ ಮಾಡ್ತಾ ಇಲ್ಲ, ರೈತರ ಹಕ್ಕನ್ನು ಉಳಿಸಿಕೊಳ್ಳೋದಕ್ಕಾಗಿ ನಾವು ಹೋರಾಟ ಮಾಡ್ತಾ ಇದ್ದೀವಿ. ಈ ರೀತಿಯಾದಂಥ ಉಡಾಫೆ ಬೆದರಿಕೆಯನ್ನು ಒಡ್ಡಿದರೆ ಇಲ್ಲಿ ಯಾವನೂ ಬಗ್ಗುವವನಿಲ್ಲ ಅನ್ನುವಂತಹ ಸಂದೇಶ ಇವತ್ತು ಪತ್ರಿಕೆಯ ಮುಖಾಂತರ ಪೊಲೀಸ್ ಇಲಾಖೆಗೆ, ಸರ್ಕಾರಕ್ಕೆ ಕೊಡ್ಲಿಕ್ಕೆ ಬಯಸ್ತಾ ಇದ್ದೇನೆ. ಕಾನೂನು ಸುವ್ಯವಸ್ಥೆ ಕಾಪಾಡೋದು ಸಾಕಷ್ಟು ಕೆಲಸ ಇದ್ದಾವೆ, ಅದನ್ನು ಮಾಡಿ. ನೀವು ಇಲ್ಲಿ ಕಲ್ಲು ಹೊಡೆಯೋಕೆ ನಾವು ಪ್ರತಿಭಟನೆ ಮಾಡ್ತಾ ಇಲ್ಲ, ಕೇಸ್ ಹಾಕ್ತೀನಿ, ಕೇಸ್ ಹಾಕೋದು ಹಾಕಿ, ಕೇಸ್ ಎಷ್ಟು ಹಾಕ್ತೀರಿ ಹಾಕೊಂಡು ನೋಡೋಣ. ನಿಮ್ಮ ಕೇಸು ಲಾಠಿ ಜೈಲಿಗೆ. ನಮ್ಮ ನ್ಯಾಯಬದ್ಧವಾದ ಹೋರಾಟಕ್ಕೆ ಜಯ ಸಿಗುವವರೆಗೆ ನಾವು ಹೋರಾಟ ಮುಂದುವರಿಸ್ತೀವಿ ಅನ್ನುವಂತಹದ್ದು ಈ ಸಂದರ್ಭದಲ್ಲಿ ನಾನು ಹೇಳಿಕ್ಕೆ ಬಯಸ್ತಾ ಇದ್ದೇನೆ. ಕುಸ್ನೂರು ರಸ್ತೆಯಲ್ಲಿ ಶನಿವಾರ ತಡರಾತ್ರಿ ಬೈಕ್ಗೆ ಡಿಕ್ಕಿ ಹೊಡೆದು 2 ಸಾವಿಗೆ ಕಾರಣವಾದ ಕಾರು ಚಾಲಕನ ಬೆನ್ನಟ್ಟಿದ ಹೈವೇ ಪೆಟ್ರೋಲಿಂಗ್ ಪೊಲೀಸರು ಆರೋಪಿಗಳನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಅಪಘಾತದಲ್ಲಿ ಬಸವರಾಜ್ ಭೀಮರಾಯ ಹಾಗೂ ದಾವಣಗೆರೆಯ ಮೂಲದ ಅಮೀನ್ ಶೇಖ್ ಮೃತಪಟ್ಟವರು. ಬೈಕ್ಗೆ ಡಿಕ್ಕಿ ಹೊಡೆದು ಪರಾರಿಯಾಗುತ್ತಿದ್ದ ಕಾರು ಚಾಲಕ ಪುಲಕೇಶಿ ಪುಂಡರಿ ವಿರುದ್ಧ ಸಂಚಾರ ಪೊಲೀಸ್ ಠಾಣೆ 2ರಲ್ಲಿ ಪ್ರಕರಣ ದಾಖಲಾಗಿದೆ. ಸ್ಥಳಕ್ಕೆ ಪೊಲೀಸ್ ಕಮಿಷನರ್ ಶರಣಪ್ಪ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ರೈತರ ಪಹಣಿಯಲ್ಲಿ ವಕ್ಫ್ ಎಂದು ನಮೂದಿಸಿರುವ ಹೆಸರು ಕೈ ಬಿಡಬೇಕು ಎಂದು ಒತ್ತಾಯಿಸಿ ಚಿತ್ತಾಪುರ ತಾಲೂಕಿನ ಟೆಂಗಳಿ ಕ್ರಾಸ್ ಹತ್ತಿರ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಜಿಲ್ಲಾ ಘಟಕದ ಮುಖಂಡರು ಬೃಹತ್ ಪ್ರತಿಭಟನೆ ನಡೆಸಿದರು. ನಗರದ ಚಂದ್ರಶೇಖರ್ ಪಾಟೀಲ್ ಕ್ರೀಡಾಂಗಣದಲ್ಲಿ ಇಂದು ಐಟಿಎಫ್ ಮೆನ್ಸ್ ಕಲಬುರಗಿ ಓಪನ್ 2024 ಟೆನ್ನಿಸ್ ಟೂರ್ನಿಗೆ ವರ್ಣರಂಜಿತ ಬಲೂನ್ಗಳನ್ನು ಹಾರಿಬಿಡುವ ಮೂಲಕ ಚಾಲನೆ ನೀಡಲಾಯಿತು. ಜಿಲ್ಲಾಡಳಿತ, ರಾಜ್ಯ ಲಾನ್ ಟೆನ್ನಿಸ್ ಸಂಸ್ಥೆಯ ಆಶ್ರಯದಲ್ಲಿ ನಗರದ ಚಂಪಾ ಕ್ರೀಡಾಕೂಟದಲ್ಲಿ ಏರ್ಪಡಿಸಲಾಗಿದ್ದ ಸಮಾರಂಭವನ್ನು ಕಲಬುರಗಿ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಶಾಸಕ ಅಲ್ಲಂ ಪ್ರಭು ಪಾಟೀಲ್ ಅವರು ಚಾಲನೆ ನೀಡಿ ಮಾತನಾಡಿ ಸ್ಪರ್ಧಾರ್ಥಿಗಳಿಗೆ ಶುಭ ಹಾರೈಸಿದರು. ಕಲಾವಿದರ ಗೆಳೆಯರ ಬಳಗದ ವತಿಯಿಂದ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರನ್ನು ಕಲಾವಿದ ರಾಜಶೇಖರ ಶ್ಯಾಮಣ್ಣ ಅವರ ನಿವಾಸದಲ್ಲಿ ಸನ್ಮಾನಿಸಲಾಯಿತು. ಕರ್ನಾಟಕ ರಾಜ್ಯ ಸರ್ಕಾರದ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಕಲಾವಿದ ಪಿ.ಬಿ. ಹರ್ಸೂರ್ ಮತ್ತು ರಾಷ್ಟ್ರೀಯ ದೃಶ್ಯಕಲಾ ಅಕಾಡೆಮಿಯ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಕಲಾವಿದ ಹಾಗೂ ಸಂಶೋಧಕ ರೆಹಮಾನ್ ಪಟೇಲ್ ಅವರನ್ನು ಸನ್ಮಾನಿಸಲಾಯಿತು.
ಜಗತ್ತಿನ ಎಲ್ಲ ರಾಷ್ಟ್ರಗಳ ಸಂವಿಧಾನಕ್ಕಿಂತಲೂ ನಮ್ಮ ರಾಷ್ಟ್ರದ ಸಂವಿಧಾನ ಸರ್ವರಿಗೂ ಸಮಾನತೆ ನೀಡುವುದರೊಂದಿಗೆ ಬಲಿಷ್ಠ ರಾಷ್ಟ್ರ ಕಟ್ಟಲು ಸಹಕಾರಿಯಾಗಿದೆ ಎಂದು ಕಲಬುರಗಿ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯರಾದ ನ್ಯಾಯವಾದಿ ಜ್ಯೋತಿಲಕ್ಷ್ಮಿ ಎಸ್ ಶೆಟ್ಟಿ ಹೇಳಿದರು. ಕಲಬುರಗಿ ನಗರದ ಭವಾನಿ ನಗರದಲ್ಲಿರುವ ಬಬ್ಲಾದ್ ಮಠದಲ್ಲಿ 237ನೇ ಶಿವಾನುಭವ ಗೋಷ್ಠಿ ಕಾರ್ಯಕ್ರಮದಲ್ಲಿ ಜನಸಾಮಾನ್ಯರಿಗೆ ಕಾನೂನು ಅರಿವು ಅವಶ್ಯಕತೆ ವಿಷಯದ ಬಗ್ಗೆ ಉಪನ್ಯಾಸ ನೀಡುತ್ತಾ ದೇಶದಲ್ಲಿ ಕಠಿಣವಾದ ಕಾನೂನುಗಳಿವೆ, ಆದರೆ ಜನರಿಗೆ ಕಾನೂನಿನ ಅರಿವು ಕೊರತೆಯಿಂದ ಅಪರಾಧ ಕ್ರಿಯೆಗಳು ಹೆಚ್ಚುತ್ತಿರುವುದು ವಿಷಾದಕರ ಸಂಗತಿ ಎಂದು ಹೇಳಿದರು. ಕಲಬುರಗಿ ಜಿಲ್ಲೆಯ ವ್ಯಾಪ್ತಿಯಲ್ಲಿ ಸುಲಿಗೆ, ಸರಗಳ್ಳತನ, ದರೋಡೆ, ವಾಹನ, ಮನೆ ಕಳವು ಪ್ರಕರಣ ಸೇರಿ ಒಟ್ಟು 176 ಪ್ರಕರಣಗಳು ವರದಿಯಾಗಿದ್ದು ಅವುಗಳಲ್ಲಿ 69 ಪ್ರಕರಣಗಳನ್ನು ಪತ್ತೆ ಹಚ್ಚುವಲ್ಲಿ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಇಲ್ಲಿನ ಪರೇಡ್ ಮೈದಾನದಲ್ಲಿ ಸೋಮವಾರ ಪ್ರಾಪರ್ಟಿ ರಿಟರ್ನ್ ಪರೇಡ್ ಕಾರ್ಯಕ್ರಮ ನಡೆಯಿತು. 29 ಅಪರಾಧ ಪ್ರಕರಣಗಳಿಗೆ ಸಂಬಂಧಿಸಿದ ನಗದು, ಚಿನ್ನ, ಬೆಳ್ಳಿ, ಆಭರಣಗಳು, ದ್ವಿಚಕ್ರ ವಾಹನಗಳು, ಕೃಷಿ ಪಂಪ್ ಸೆಟ್, ಬೊಲೆರೋ, ಮೊಬೈಲ್ ಫೋನ್ ಸೇರಿದಂತೆ ಒಟ್ಟು 56.40 ಲಕ್ಷ ಮೌಲ್ಯದ ಸ್ವತ್ತುಗಳನ್ನು ಸಂಬಂಧಿಸಿದ ವಾರಸುದಾರರಿಗೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಅಷ್ಟೂರ್ ಶ್ರೀನಿವಾಸಲು ಅವರು ಹಸ್ತಾಂತರಿಸಿದರು. ಇವಾಗಿದ್ದವು ಇವತ್ತಿನ ಪ್ರಮುಖ ಸುದ್ದಿಗಳು. ಮತ್ತೆ ನಾಳೆ ಭೇಟಿಯಾಗೋಣ ಕಲಬುರಗಿ ರೌಂಡಪ್ ಅಲ್ಲಿ. ನಮಸ್ಕಾರ.